ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದರ್ಶನ್ನ ಜಡ್ಜ್ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಇಲ್ಲ ನಂಗೆ ಇರೋಕ್ಕಾಗ್ತಾ ಇಲ್ಲ, ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ವಿಷ ಕೊಟ್ಬಿಡಿ, ನನಗೆ ಮಾತ್ರ ಕೊಡಿ ಅಂತ. ಜಡ್ಜ್ಗೆ ವಿಷ ಕೇಳಿದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಸ್ವಲ್ಪ ರಿಲೀಫ್. ಇವತ್ತಿನಿಂದ ಜೈಲಿನಲ್ಲಿ ಕೊಲೆಯ ಆರೋಪಿಗೆ ಬಿಸಿಲು ದರ್ಶನವಾಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಇಲ್ಲ ಸದ್ಯಕ್ಕೆ, ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. ಜೈಲಿನ ಒಳಗಡೆ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೂ ಅನುಮತಿ ಇದೆ. ಯಾಕೆಂದ್ರೆ ಈ ಹಿಂದೆ ಇರಲಿಲ್ಲ, ವಾಕಿಂಗ್ ಮಾಡೋದಕ್ಕೂ ಅನುಮತಿ ಇರಲಿಲ್ಲ. ಜೈಲಿನ ಕೈಪಿಡಿಯಂತೆ ದರ್ಶನ್ಗೆ ಅವಕಾಶವನ್ನ ಕಲ್ಪಿಸಿದೆ ಕೋರ್ಟ್. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ವೇಳೆ ಜಡ್ಜ್ ಎದುರು ದಾಸ ಕಣ್ಣೀರಿಟ್ಟಿದ್ದು, ಇಲ್ಲ ನನಗಿಲ್ಲಿ ನರಕ ಯಾತನೆ ಆಗ್ತಾ ಇದೆ ಅಂತ, ಸ್ವಲ್ಪ ವಿಷ ಕೊಟ್ಬಿಡಿ, ನನಗೆ ಮಾತ್ರ ವಿಷ ಕೊಡಿ ಅಂತ. ಅಂದರೆ ಕುಗ್ಗಿ ಹೋಗಿದ್ದಾರೆ ದರ್ಶನ್ ಅಂತ. ಹೊರ ಜಗತ್ತಿಗೆ ಗೊತ್ತಾಗ್ತಾ ಇರೋದು ಕುಗ್ಗಿ ಹೋಗಿದ್ದೀನಿ ನಾನು ಅಂತ ತೋರಿಸೋದಕ್ಕೆ. ಸ್ವಲ್ಪ ವಿಷ ಕೊಟ್ಬಿಡಿ ನನಗೆ ಅಂತ. ಯಾಕೆ ವಿಷ ಕೊಟ್ಬಿಡಿ ಅಂತ ಹೇಳಿದ್ರು ಅಂತಂದರೆ, ಒಳಗಡೆ ಬಿಸಿಲು ಬಿದ್ದಿಲ್ಲ, ಬಿಸಿಲು ನೋಡಿ ತಿಂಗಳಾನ ಆಗೋಯ್ತು ಆಲ್ರೆಡಿ. ಜೊತೆಗೆ ಹೊರಗಡೆ ಓಡಾಡೋದಕ್ಕೆ ಅವಕಾಶ ಇಲ್ಲ, ಎಕ್ಸ್ಟ್ರಾ ಬೆಡ್ಡು ದಿಂಬು ಇಲ್ಲ, ಹೀಗೆ ಗೋಳಾಡಿದ್ದು, ಅದಕ್ಕೆ ಕಣ್ಣೀರಿಟ್ಟಿದ್ದು. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೇನಾದರೂ ಶಿಫ್ಟ್ ಮಾಡಿಬಿಡ್ತಾರ ಅಂತ ಟೆನ್ಷನ್ ಇತ್ತು. ಆದರೆ ಅದಕ್ಕೆ ಕೋರ್ಟ್ ಏನು ಒಪ್ಪಿಗೆ ಕೊಟ್ಟಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಕಾರಣಗಳು ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಸಕಾರಣಗಳು ಇಲ್ಲದ ಕಾರಣ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಆರೋಪಿ ದರ್ಶನ್ ಇರಬೇಕು. ಜೈಲಿನ ಒಳಗಡೆ ದರ್ಶನ್ಗೆ ಓಡಾಡೋದಕ್ಕೆ ಈ ಹಿಂದೆ ಅನುಮತಿ ಇರಲಿಲ್ಲ, ಈಗ ಅನುಮತಿ ಕೊಟ್ಟಿದ್ದಾರೆ ಜಡ್ಜ್. ಜೊತೆಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಕೇಳಿದ್ರಲ್ಲ, ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಜೈಲಿನ ಒಳಗಡೆ ವೈದ್ಯರನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆರೋಗ್ಯ ಸಮಸ್ಯೆ ಏನಾದರೂ ಆಯಿತು ಅಂತಂದರೆ ವೈದ್ಯರ ಭೇಟಿಗೂ ಕೂಡ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಇಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಜೈಲಿನ ಒಳಗಡೆ ವೈದ್ಯರನ್ನು ಭೇಟಿ ಮಾಡಬಹುದು. ದರ್ಶನ್ಗೆ ಈ ಒಂದು ಅವಕಾಶ ಇದೆ. ಜೊತೆಗೆ ಜೈಲಿನ ಅಂಗಡಿಗಳಲ್ಲಿ ತಿನಿಸುಗಳನ್ನು ಖರೀದಿ ಮಾಡೋದಕ್ಕೂ ಅವಕಾಶ ಇದೆ. ದರ್ಶನ್ ಜೈಲು ನಿಯಮ ಉಲ್ಲಂಘಿಸಬಾರದು. ಅಕಸ್ಮಾತ್ ಉಲ್ಲಂಘನೆ ಮಾಡಿಬಿಟ್ರೆ ವರ್ಗಾವಣೆಯ ಕ್ರಮವನ್ನು ತೆಗೆದುಕೊಳ್ಬೇಕು. ಆ ಒಂದು ಕ್ರಮವನ್ನು ಜೈಲಾಧಿಕಾರಿಗಳೇ ಡಿಸೈಡ್ ಮಾಡ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನಿನ್ನೆ ಆನ್ಲೈನ್ ಕಾನ್ಫರೆನ್ಸಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಎದುರು ವಿಷ ಕೇಳಿದಂತಹ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಏನೇನು ಬೇಡಿಕೆಯನ್ನು ಇಟ್ಟಿದ್ರು ಆಲ್ಮೋಸ್ಟ್ ಆಲ್ ಎಲ್ಲಕ್ಕೂ ಕೂಡ ಓಕೆ ಅಂತ ಹೇಳಿದೆ ಕೋರ್ಟು. ಸೊ ಹಾಗಾಗಿ ಇನ್ನು ಮುಂದೆ ದರ್ಶನ್ಗೆ ಸ್ವಲ್ಪ ರಿಲೀಫಾ ಅಂತ? ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಕೊಂಚ ರಿಲೀಫ್ ಅಂತ ಹೇಳ್ಬೋದು ಅಂತ ಹೇಳಿದರೆ, ಯಾಕಂದರೆ ಅವರು ಕೇಳಿದ್ದಂಥ ಒಂದು ಹೆಚ್ಚುವರಿಯಾಗಿ ಒಂದು ಬೆಡ್ ಮತ್ತು ಒಂದು ಬೆಡ್ಶೀಟ್ ತಲೆದಿಂಬನ್ನು ಕೇಳಿದರು. ಸೊ ಹಾಗಾಗಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿತ್ತು. ಸೊ ರಾಜಾತಿಥ್ಯ ಏನು ಒಂದು ನಡೆದಿದ್ದ ಆ ಪ್ರಕರಣ ಸಂಬಂಧಪಟ್ಟಂತೆ ಅಂಥದ್ದೇನಾದರೂ ರಿಪೀಟ್ ಆದರೆ ಜೈಲಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ, ಅದರಂತೆ ಕೂಡ ಏನು ಒಂದು ಕೋರ್ಟ್ ನಿರ್ದೇಶನದ ಮೇಲೆಗೆ ಅಲ್ಲಿನ ಅಧಿಕಾರಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗಾಗಿ ಏನು ಒಂದು ವಸ್ತುವನ್ನ ಕೇಳಬೇಕಾದ್ರೂ ಕೂಡ ಕೋರ್ಟ್ ಏನು ಒಂದು ಅನುಮತಿಯನ್ನು ಕೊಟ್ಟಿದೆ ಅದನ್ನು ಹೊರತುಪಡಿಸಿ ಯಾವುದನ್ನು ಕೂಡ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಕೋರ್ಟ್ ಮುಂದೆ ಕೂಡ ಒಂದು ಅಳಲನ್ನು ತೋಡ್ಕೊಂಡಿದ್ರು ಅವರ ಪರ ವಕೀಲರು ಕೂಡ. ಏನೇ ಒಂದು ವಸ್ತುಗಳನ್ನ ಕೇಳಿದ್ರು ಕೂಡ ಕೋರ್ಟ್ ನಮಗೆ ಆದೇಶವನ್ನು ಕೊಟ್ಟಿಲ್ಲ ಅಂತ ಹೇಳಿ ಕೂಡ ಅಲ್ಲಿ ಮನವರಿಕೆಯನ್ನು ಮಾಡಿಕೊಟ್ರು. ಹಾಗಾಗಿ ನಿನ್ನೆ ದರ್ಶನ್ ಕೂಡ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಒಳಗಡೆ ಬಂದಾಗಿನಿಂದ ಕೂಡ ಬಿಸಿಲಿನ ಮುಖವನ್ನ ನೋಡಿಲ್ಲ, ಬಟ್ಟೆ ಸ್ಮೆಲ್ ಬರ್ತಾ ಇದೆ. ಸೊ ಅಲ್ಲಿ ಇರೋದಕ್ಕೂ ಕಷ್ಟ ಆಗ್ತಾ ಇದೆ, ಓಡಾಡೋಕ್ಕೂ ಆಗ್ತಾ ಇಲ್ಲ. ಈ ರೀತಿಯಾದಂಥ ಒಂದು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದೇನೆ, ನನಗೊಂಚೂರು ವಿಷಯವನ್ನು ಕೊಟ್ಟುಬಿಡಿ ಅಂತ ಹೇಳಿ ಕೂಡ ನ್ಯಾಯಾಧೀಶರನ್ನ ಅಂಗಲಾಚಿ ಬೇಡ್ಕೊಂಡ್ರು. ಆಗ ನ್ಯಾಯಾಧೀಶರು ಕೂಡ ಅದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ, ಜೈಲಾಧಿಕಾರಿಗಳಿಗೆ ನಾನು ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅದಾದ ಬಳಿಕ 3 ಗಂಟೆಗೆ ನಡೆದಂತಹ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಆದೇಶವನ್ನು ಕೊಟ್ಟಿರುವಂತದ್ದು. ಏನು ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನ ಕೊಡಬೇಕು ಅಂತ ಹೇಳಿ, ಮತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಒಂದು ಅರ್ಜಿ ಹಾಕಿದ್ರೆ ಅದನ್ನ ವಜಾ ಮಾಡಿ ಪರಪ್ ನಗರದಲ್ಲೇ ಇರಬೇಕು ಅಂತ ಹೇಳಿ. ಯಾಕೆ ಪರಪ್ ನಗರದಲ್ಲೇ ಇರಬೇಕು ಅಂತ ಹೇಳಿದ್ರೆ ಅಂದ್ರೆ, ಈಗ ಇನ್ನೇನು 19ನೇ ತಾರೀಕಿಂದ ಈ ಒಂದು ಕೇಸ್ ಕೂಡ ಟ್ರಯಲ್ ಆಗುತ್ತೆ, ಫ್ರೇಮ್ ಚಾರ್ಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳನ್ನ ಜೈಲಿಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ. ಆಗ ಪದೇ ಅಲ್ಲಿಂದ ಕರ್ಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಬಹುದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಕೊನೆಗೆ ಮತ್ತೆ ಅವರ ಪರ ವಕೀಲರು ಕೂಡ ಅವರ ತಾಯಿ ಅನಾರೋಗ್ಯದಿಂದಿದ್ದಾರೆ, ಮತ್ತೆ ಅವರ ಸ್ನೇಹಿತರು ಇರೋದ್ರಿಂದ ಅವ್ರನ್ನ ಭೇಟಿ ಮಾಡಬೇಕು, ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಹಿನ್ನೆಲೆಯಲ್ಲಿ. ಸೊ ಅಲ್ಲಿಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಮಾಡಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.